ಆಗಿದ್ದೇನೋ ಆಗೋಯ್ತು. ಆಗಿದ್ರ ಬಗ್ಗೆ ರಿಗ್ರೆಟ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಮೂವ್ ಆನ್ ಆಗಿ. ಫ್ಯಾಟ್ ಲಾಸ್ ಮಾಡುವಾಗ ಕ್ರೇವಿಂಗ್ಸ್ ಕಂಟ್ರೋಲ್ ಮಾಡ್ಕೊಳಕ್ ಆಗ್ದಲೆ ಒಂದೇ ದಿನ ಚೆನ್ನಾಗಿ ಚೀಟ್ ಮೀಲ್ಸ್ ತಿಂದ್ರೆ ನೆಕ್ಸ್ಟ್ ದಿನ ಹೆಂಗ್ ಕಾಂಪನ್ಸೇಟ್ ಮಾಡ್ಕೋಬೇಕು? ಕಾರ್ಡಿಯೋ ಜಾಸ್ತಿ ಮಾಡ್ಬೇಕಾ ಅಥವಾ ನೆಕ್ಸ್ಟ್ ದಿನ ಫಾಸ್ಟಿಂಗ್ ಮಾಡ್ಬೇಕಾ ಅಥವಾ ಮೀಲ್ಸ್ ನ ಸ್ಕಿಪ್ ಮಾಡ್ಬೇಕಾ? ನಾನು ಇವಾಗ ಹೇಳಿದ್ ಯಾವ ಕೆಲ್ಸಗಳು ಮಾಡಕ್ ಹೋಗ್ಬೇಡಿ. ಜಸ್ಟ್ ಚಿಲ್ ಮಾಡಿ. ನೋಡಿ, ಒಂದ್ ದಿನ ಡಯಟ್ ಮಾಡ್ಬಿಟ್ರೆ ನಿಮ್ಗೆ ಹೆಂಗೆ ಬಾಡಿ ಬರಲ್ವೋ ಅದೇ ತರ ಒಂದ್ ದಿವಸ ಚೀಟ್ ಮಾಡ್ಬಿಟ್ರೆ ಬಂದಿರೋ ಬಾಡಿನೂ ಹೋಗಲ್ಲ. ದಿನ ಆದ್ಮೇಲೆ ದಿನ ಡೈಲಿ ಏನ್ ಮಾಡ್ತಿರೋ ಅದೇ ನಿಮ್ ಬಾಡಿ ಮೇಲೆ ಇಂಪ್ಯಾಕ್ಟ್ ತೋರಿಸೋದು. ಮತ್ತೆ ಈ ತರ ಚೀಟ್ ಮೀಲ್ಸ್ ಮಾಡಿದ್ ನೆಕ್ಸ್ಟ್ ಡೇನೆ ಚೆನ್ನಾಗಿ ಕಾರ್ಡಿಯೋ ಮಾಡೋದಾಗಿರ್ಬೋದು, ಫಾಸ್ಟಿಂಗ್ ಮಾಡೋದು, ಮೀಲ್ ಸ್ಕಿಪ್ ಮಾಡೋದೆಲ್ಲ ಮಾಡಿದ್ರೆ ನಿಮ್ ಬಾಡಿನಲ್ಲಿ ಸ್ಟ್ರೆಸ್ ಲೆವೆಲ್ಸ್ ಇನ್ಕ್ರೀಸ್ ಆಗಿ weight ಗೇನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇಂಪಾರ್ಟೆಂಟ್ ಮ್ಯಾಟರ್ ಏನಂದ್ರೆ ನೆಕ್ಸ್ಟ್ ದಿನದಿಂದ ಆದ್ರೂ ಕರೆಕ್ಟ್ ಆಗಿ ಡಯಟ್ ನ ಫಾಲೋ ಮಾಡಿ. ತುಂಬಾ ಜನ ಏನ್ ಮಾಡ್ತಾರೆ, ಒಂದ್ ದಿವಸ ಫುಲ್ ಚೀಟ್ ಆಗ್ಬಿಟ್ಟಿದೆ, ಸೊ ಪ್ರೋಗ್ರೆಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಅನ್ನೋ ಒಂದು ಫೀಲಿಂಗ್ ಅಲ್ಲೇ ತಿರ್ಗಾ ಚೆನ್ನಾಗಿ ಚೀಟ್ ಮಾಡ್ತಾರೆ. ಅಂತದೆಲ್ಲ ಮಾಡಕ್ ಹೋಗ್ಬಿಡಿ. ಹಿಂಗೆಲ್ಲ ಮಾಡಿದ್ರೆ ಡ್ಯಾಮೇಜ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಅಂಡ್ ಮೋರ್ ಓವರ್, ನೀವ್ ಯಾಕೆ ಚೀಟ್ ಮೇಲೆ ತಿಂತೀರಾ ಅಂದ್ರೆ ನಿಮ್ ಮನ್ಸಿಗೆ ಸ್ವಲ್ಪ ಖುಷಿ ಆಗುತ್ತೆ, ಮತ್ತೆ ನಿಮ್ಗೆ ಒಂಥರ ರಿಲೀಫ್ ಸಿಗ್ದಂಗ್ ಆಗುತ್ತೆ. ಸೊ ಆ ಬೆನಿಫಿಟ್ಸ್ ನಾದ್ರೂ ಎಂಜಾಯ್ ಮಾಡಿ. ಸುಮ್ನೆ ತಿರ್ಗಾ ನೆಕ್ಸ್ಟ್ ದಿನದಿಂದ ಸ್ಟ್ರೆಸ್ ತಗೊಳಕ್ ಹೋಗ್ಬೇಡಿ. ಸೊ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ